ಸೆಕೆಂಡ್ PUC ಫಲಿತಾಂಶ ಪ್ರಕಟಗೊಂಡಿದ್ದು ಮಂಗಳೂರಿನ ಎಕ್ಸ್ಪರ್ಟ್ PU ಕಾಲೇಜಿನ ಸೈನ್ಸ್ ವಿಭಾಗದ ವಿದ್ಯಾರ್ಥಿ ನಂದನ್ ನಾಯ್ಕ್ ಅವರು 600ರಲ್ಲಿ 598 ಅಂಕವನ್ನು ಪಡೆದು ಸಾಧನೆಯನ್ನು ಮಾಡಿದ್ದಾರೆ. ಅವರು ಈ ಸಂದರ್ಭದಲ್ಲಿ ನಮ್ಮ ಜೊತೆಗಿದ್ದಾರೆ. ಅವರಿಗೆ ಆರಂಭದಲ್ಲಿ ಕಂಗ್ರ್ಯಾಚುಲೇಷನ್ ಅಂತ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು. ಈಗ 600ರಲ್ಲಿ 598 ಅಂಕವನ್ನು ಪಡೆದಿದ್ದೀರಿ. ಈ ಒಂದು ಅಂಕವನ್ನು ನೀವು ನಿರೀಕ್ಷೆ ಮಾಡಿದರೆ? 598 ಬರುತ್ತಂತ ಎಕ್ಸ್ಪೆಕ್ಟ್ ಮಾಡಿದ್ದೆ, ಆದರೆ ಸ್ಟೇಟ್ ರ್ಯಾಂಕ್ ಎಷ್ಟು ಒಳ್ಳೆ ಬರುತ್ತಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಸೊ ದೇವ್ರ ದಯೆಯಿಂದ ಎಲ್ಲ ಒಳ್ಳೆ ಆಗಿದೆ. ಯಾಕೆ 600ರಲ್ಲಿ ಏನು 2 ಮಾರ್ಕ್ ಯಾಕೆ ಮಿಸ್ ಆಯಿತು, ಯಾಕೆ ಅಂತ ಅನಿಸ್ತಾ ಇದೆ? ಇಲ್ಲ, ತಪ್ಪು ಮಾಡಿದ್ದೆ. ಸೊ ಕರೆಕ್ಷನಲ್ಲೂ ಅವ್ರಿಗೆ ತಪ್ಪು ಅನಿಸಿರ್ಬೇಕು. ಸೊ ಬೇಜಾರೇನಿಲ್ಲ, ಏನೋ ರೀಸನ್ ಇದ್ದಿದ್ದಕ್ಕೆ ತೆಗೆದಿರ್ತಾರೆ. ಈಗ ನಂದನ್ ಅವ್ರಿಗೆ ಏನಾಗಬೇಕು ಮುಂದೆ? ನಾನು ಒಳ್ಳೆ ಡಾಕ್ಟರ್ ಆಗುವಂತ ಇದ್ದೀನಿ, ನೀಟ್ ಕ್ರ್ಯಾಕ್ ಮಾಡಿ. ಈಗ ನೀವು ಈ ಒಂದು ಸಾಧನೆ ಮಾಡೋಕ್ಕೆ ಹಲವು ವರ್ಷಗಳ ಕಾಲ ಪರಿಶ್ರಮ ಪಟ್ಟಿದ್ರಿ. ಯಾವ ರೀತಿ ನೀವು ಟೈಮ್ ಟೇಬಲನ್ನು ಪ್ರಿಪೇರ್ ಮಾಡಿದ್ರಿ? ಅಂದರೆ ಬೆಳಿಗ್ಗೆ 8:40 ಇಂದ 7 o'clock ತನಕ ಕಾಲೇಜ್ ಇರ್ತಿತ್ತು. ಕಾಲೇಜಲ್ಲಿ ಟೀಚರ್ಸ್ ಎಲ್ಲ ತುಂಬ ಸಪೋರ್ಟ್ ಮಾಡಿದರು, ಅಂದರೆ ಗೈಡ್ ಮಾಡಿದರು ಯಾವಾಗ ಏನು ಓದಬೇಕು, ಎಷ್ಟು ಓದಬೇಕು ಅಂತ. ಆಮೇಲೆ ಮನೆಯಲ್ಲಿ ನಂದೇ 4 hours ಕೊಡ್ತಿದ್ದೆ ಸ್ಟಡೀಸಿಗೆ. ಪ್ಲಸ್ ಫ್ರೆಂಡ್ಸ್ ತುಂಬ ಸಪೋರ್ಟ್ ಮಾಡಿದರು, ಪೇರೆಂಟ್ಸ್ ತುಂಬ ಸಪೋರ್ಟ್ ಮಾಡಿದರು. ಆಮೇಲೆ ಈವನ್ ಟೀಚರ್ಸ್ ಎಕ್ಸಾಮ್ ಇರೋ ದಿವಸ ಬರ್ತಿದ್ರು ಸೆಂಟ್ರಿಗೆ. ಲಾಸ್ಟ್ ಮೂಮೆಂಟ್ ಏನಾದರೂ ಟೆನ್ಷನ್ ಇದ್ದರೆ ನಮಗೆ ಕೂಲ್ ಡೌನ್ ಮಾಡಲಿಕ್ಕೆ. ಸೊ ಟೀಚರ್ಸ್ ಕೂಡ ತುಂಬ ಸಪೋರ್ಟ್ ಮಾಡಿದ್ದಾರೆ. ಸೊ ಎಲ್ಲ ಸಪೋರ್ಟಿಂದ ಒಳ್ಳೆ ಆಗಿದೆ. ಈಗ ನಿಮ್ಮ ನೇಟಿವ್ ಇಲ್ಲಿ ಮಂಗಳೂರು ಅಥವಾ? ಇಲ್ಲ, ನಾನು ಭಟ್ಕಳದಿಂದ. ಓಕೆ. ಈಗ ಯಾವಾಗ ಇಲ್ಲಿ ಬಂದರೆ ಮಂಗಳೂರಿಗೆ? PUC ಮಾಡಲಿಕ್ಕೆ 2 ವರ್ಷದಿಂದ ಇಲ್ಲೇ ಇದ್ದೀನಿ. ಈಗ ನೆಕ್ಸ್ಟ್ ನೀಟಿಗೆ ಪ್ರಿಪೇರ್ ಮಾಡ್ತಾ ಇದ್ರಿ, ನೆಕ್ಸ್ಟ್ ಎಲ್ಲಿ ಮಾಡಬೇಕಂತ ಇದೆ? ನೀಟ್ ಒಳ್ಳೆ ರ್ಯಾಂಕ್ ಸಿಕ್ಕಿದ್ರೆ BMC ಹೋಗುವಂತ ಇದ್ದೀನಿ. ಓಕೆ. ಈಗ ನಿಮ್ಮ ಕಾಲೇಜಿನ ಸಹಕಾರ, ಮನೆಯವರ ಸಹಕಾರ ಹೆಂಗಿತ್ತು? ಮನೆಯವರು ತುಂಬ ಸಪೋರ್ಟ್ ಮಾಡಿದ್ದಾರೆ. ಅಪ್ಪ ಅಮ್ಮ ಅಂದರೆ ನನಗೇನಾದರೂ ಟೆನ್ಷನ್ ಆಗಿದ್ದರೆ ಸ್ವಲ್ಪ ಬ್ರೇಕ್ ಬೇಕಂತ ಹೇಳಿದ್ರೆ ಬೇಡ ಹೇಳಲಿಲ್ಲ. ಒಂದು ದಿವಸ ಎಲ್ಲಾದರೂ ಹೊರಗೆ ಬಿಡ್ತಿದ್ರು. ಆಮೇಲೆ ರಿಸ್ಟ್ರಿಕ್ಷನ್ ಹಾಕಲಿಲ್ಲ. ಇಷ್ಟೇ ಹೊತ್ತಿಗೆ ಮಲ್ಕೊ ಅಂತ ಏನು ಹೇಳಲಿಲ್ಲ, ಬೆಳಿಗ್ಗೆನೂ ಹೇಳ್ಬೇಕಂತ ಏನು ಹೇಳಲಿಲ್ಲ. ನನ್ನ ಪಾಡಿಗೆ ಬಿಟ್ಟಿದ್ರು, ಫ್ರೀ ಬಿಟ್ಟಿದ್ರು, ಫೋರ್ಸ್ ಮಾಡಲಿಲ್ಲ ಇದೇ ಓದು ಅದೇ ಓದು ಅಂತ. ಕಾಲೇಜಲ್ಲೂ ಎಲ್ಲ ಸ್ಟಡಿ ಅವರ್ಸ್ ಕೊಟ್ಟಿದ್ರು, ಯೂಸ್ಫುಲ್ ಇತ್ತು. ಟೀಚರ್ ಸಪೋರ್ಟ್ ಮಾಡಿದ್ದಾರೆ. ಸೊ ಎಲ್ಲ ಸಪೋರ್ಟ್ ಇತ್ತು. ಈಗ 598 ಅಂಕ ಪಡೆದಿರುವಂಥ ಶ್ರೇಯಸ್ ಕೂಡ ನಿಮ್ಮ ಕ್ಲಾಸ್ಮೇಟ್ ಅಲ್ಲ, ಮತ್ತೊಬ್ಬರು ಕ್ಲಾಸ್ಮೇಟ್ ಸಮನ್ಯು ಶೆಟ್ಟಿ. ನೀವಿಬ್ಬರು ಕ್ಲಾಸ್ಮೇಟ್? ನಂದೇ ಕ್ಲಾಸ್ಮೇಟ್ ಅವನು. ತುಂಬ ಕ್ಲೋಸ್ ಫ್ರೆಂಡ್ಸ್ ನಾವು. ಖುಷಿ ಆಗ್ತಿದೆ ಅವನಿಗೂ ಸಿಕ್ತು ಅಂತ. ಅವನು ಡಿಸರ್ವ್ ಮಾಡ್ತಿದ್ದ, ಹಾರ್ಡ್ ವರ್ಕಿಂಗ್ ಇದ್ದ. ಈ ಖುಷಿ ಸಂದರ್ಭದಲ್ಲಿ ಯಾರಿಗೆ ನೀವು ಕೃತಜ್ಞತೆ ಸಲ್ಲಿಸ್ತೀರಿ? ಮುಖ್ಯವಾಗಿ ನನ್ನ ಪೇರೆಂಟ್ಸಿಗೆ, ಅಪ್ಪ ಅಮ್ಮ ಅವರೇ ಎಲ್ಲ ಮಾಡಿದ್ರು. ಸೊ ಎಲ್ಲ ಕ್ರೆಡಿಟ್ಸ್ ಅವರಿಗೆ ಹೋಗುತ್ತೆ. ಆಮೇಲೆ ನನ್ನ ಹಾರ್ಡ್ ವರ್ಕ್ ಎಲ್ಲ ಫಸ್ಟಿಗೆ ಅವ್ರದ್ದು. ಓಕೆ, ಥ್ಯಾಂಕ್ ಯು ಸರ್. ಇದು ವಿಜ್ಞಾನ ವಿಭಾಗದಲ್ಲಿ 600ರಲ್ಲಿ 598 ಅಂಕ ಪಡೆದಿರುವಂತಹ ಮಂಗಳೂರಿನ ಎಕ್ಸ್ಪರ್ಟ್ PU ಕಾಲೇಜಿನ ನಂದನ್ ನಾಯ್ಕ್ ಇವರ ಖುಷಿಯ ಮಾತು. ಕ್ಯಾಮರಾ ಪರ್ಸನ್ ಇಬ್ರಾಹಿಂ ಜೊತೆ ಶಂಶೀರ್ ಬುಡೋಲಿ, ಸನ್ಮಾರ್ಗ ನ್ಯೂಸ್, ಮಂಗಳೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, ಸ್ಪೆಷಲೈಸ್ಡ್ ಇನ್ piling and shoring, engineering consultancy, firefighting, steel structures, real estate. Office, SIT Tower, Silicon Oasis, Dubai, UAE. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.